ಎಲ್ಲರೇ ಇದು ಬೀರಪ್ಪ ಮಾಳಪ್ಪ ಸಾಮಾನ್ಯ ದೇವ್ರ ಅಲ್ಲಿ ಇದು ಹತ್ತದಪ್ಪ ದೇವ್ರ. ಏನೋ ನಮ್ಮ ವೈಭವಕ್ಕಾಗಿ ನಾವು ಬೆಳೆದಸಿಂದ ಆ ದೇವ್ರಿಗೆ ಹಂಗ ಈ ದೇವ್ರಿಗೆ ಹಿಂಗ ಮಾತಾಡುವಂತ ದಗದಿಲ್ಲ. ಇಲ್ಲ ಯಾರ ನಂಬಿಕೆ ಇಟ್ಟು ದುಡ್ದಾರಲ್ಲ ಹೌದ್. ಅವ್ರ ಬೆನ್ನಿಗೆ ಸಾಕ್ಷಾತ್ ಭಗವಂತ ಎದ್ದು ಬರುವಂತ ಶಕ್ತಿ ಮುತ್ಯ ಮಾಳಿಂಗ್ರ ಐತಿ. ಯಾರು ದುಡ್ದಾರಪ್ಪ? ಯಾರು ದುಡ್ಕೊಂಡಾರ? ಹೌದ್. ಬರೇ ಎಲ್ಲಿ ಇಂತ ವಿಷಯಗಳನ್ನಲ್ಲ, ಹಾ ಡೊಳ್ಳಿನ ಪದ ಹಾಡ್ರು ಯಾರು? ಯಾರಿ ಸರ? ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ. ಹೌದ್. ಇಂಡಿ ತಾಲೂಕಿನಲ್ಲಿ ಸಣ್ಣ ಹಳ್ಳಿ ಹಾ ಜೇವೂರ್ ಅಂತಕ್ಕಂತ ಗ್ರಾಮ. ಹೌದು. ಜೇವೂರ ಗ್ರಾಮದಲ್ಲಿ ತಂದೆ ಆನೆಪ್ಪಗೌಡ, ತಾಯಿ ರತ್ನಮ್ಮದೇವಿ ಉದರದಿಂದ ಹುಟ್ಟಿ ಬಂದ್ರು. ಹೌದ್. ಜೇವೂರು ಚನ್ನಬಸಪ್ಪಗೌಡ್ರು. ಹೌದಾ? ಇವ್ರು ಯಾವ ಸಮಾಜದವ್ರು? ಯಾವ ಸಮಾಜದವ್ರಿಪ್ಪ? ಪಂಚಮಸಾಲಿ ಸಮಾಜದವ್ರು. ಹೌದ್ ಹೌದ್. ಪಂಚಮಸಾಲಿ ಸಮಾಜದಾಗ ಹುಟ್ಟಿ ಡೊಳ್ಳಿನ ಪದ ಹಾಡ್ಲಕತ್ರ ಹಾ ಸಾಕ್ಷಾತ್ ಮಾಳಿಂಗ್ರಾಯ ಅವ್ರ ಬೆನ್ನ ಹಿಂದ ತಿರುಗಾಡಿ ಹಾಡಕ್ ಕೇಳ್ತಿದ್ರತ್ತ. ಹೌದ್ ಹೌದಾ? ಅಂತ ಸಮಯದಾಗ ಹತ್ತಳ್ಳಿ ಮಂದೆಲ್ಲ ಮಾತಾಡ್ಲಿಕ್ಕತ್ತು. ಏನತ್ತ? ಏ ಜೇವೂರ್ ಚನ್ನಬಸಪ್ಪಗೌಡ್ರ ಡೊಳ್ಳಿನ ಪದ ಕೇಳ್ಬೇಕಪ್ಪ. ಹೌದು. ಹುಟ್ಟಿ ಮರ್ತಕ್ಕೆ ಬಂದೇವ್ರ ಬಾಯಿಲಿ ಹಾಡ ಕೇಳ್ಬೇಕಂತೇಳಿ ಮಂದೆಲ್ಲ ಮಾತಾಡ್ಲಿಕ್ಕತ್ತಾಣ. ಹಾ ಜೇವೂರ್ದಾಗಿರ್ತಕ್ಕಂತ ಪಂಚಮಸಾಲಿ ಸಮಾಜದವ್ರ ಮೀಟಿಂಗ್ ಮಾಡಿರತ್ತ. ಏನತ್ತು ಯಪ್ಪ? ನಮ್ಮ ಸಮಾಜದಾಗ ಹುಟ್ಟಿ ಹಾ ಇವ ಬರೇ ಕುರುಬುರ ದೇವ್ರ ಬೀರಪ್ಪ ಮಾಳಪ್ಪ ಹಾಡ್ಲಿಕ್ಕತ್ತಾನ. ಹೌದ್. ಇವನ ಡೊಳ್ಳಿನ ಪದ ಬಿಡಿಸುನ ಅಂತ ಹೇಳಿ ಏನ್ ಮಾಡಿದ್ರಿಪ್ಪ? ಎಲ್ಲಾ ಪಂಚಮಸಾಲಿ ಸಮಾಜದವ್ರ ಮೀಟಿಂಗ್ ಮಾಡ್ಕೊಂಡು ಆನೆಪ್ಪಗೌಡ್ರ ಹಂತ್ಯಾಕ್ ಬಂದ್ರು. ಬಂದ್ರು. ಬಂದ ಆನೆಪ್ಪಗೌಡ್ರಿಗೆ ಹೇಳ್ರತ್ತ, ಏನತ್ತು ಯಪ್ಪ? ಏ ಆನೆಪ್ಪ, ಓ ನಿನ್ನ ಮಗ ಬರೇ ಕುರುಬುರ ದೇವ್ರ ಬೀರಪ್ಪ ಮಾಳಪ್ಪ ಹಾಡ್ಲಿಕ್ಕತ್ತಾನ. ಹೌದ್. ನಾವ್ರೇ ಹೆಚ್ಚಿನ ಜಾತಿಯವ್ರು, ಮೇಲ್ವರ್ಗದವ್ರು, ಮೇಲ್ವರ್ಗದವ್ರು ಇದ್ದೀವಿ, ಅವನ ಡೊಳ್ಳಿನ ಪದ ಬಿಡಿಸಂದ್ರು. ಹೌದ್. ಬಂದವ್ರಿಗೆ ಆನೆಪ್ಪಗೌಡ್ರ ಒಂದು ಮಾತು ಹೇಳ್ರತ್ತ, ಏನಸ್ತಾರ? ಇಲ್ರಿ ಒಂದು ಹೊತ್ತ ಎಳೆ ನೋಡಿ ನಮ್ಮ ಹುಡುಗನ್ ಡೊಳ್ಳಿನ ಪದ ಬಿಡಿಸ್ತೀನಿ ಅಂತ ಹೇಳಿ. ಹೌದು. ಆ ಬಂದವ್ರು ಹೊಳ್ಳಿ ಹೋದ್ರು. ಆದ್ರು ಮುಂದೆ ಸಾಗಿಸಿ ದೀಪಾವಳಿ ಹಬ್ಬ ಬತ್ತು. ಬತ್ತು. ದೀಪಾವಳಿ ಹಬ್ಬಕ್ಕೆ ಮುತ್ಯ ಮಾಳಿಂಗ್ರನ ಮಠಕ್ಕೆ ಹಾಡ್ಲಕ್ ಹೋಗ್ಬೇಕಂತೇಳಿ ಹಾ ಜೇವೂರು ಚನ್ನಬಸಪ್ಪಗೌಡ್ರ ಮ್ಯಾಳದವ್ರೆಲ್ಲಾ ಮೀಟಿಂಗ್ ಮಾಡ್ಕೊಂಡು ಏನ್ ಮಾಡಿದ್ರಿಪ್ಪ? ದಿನಂಪ್ರತಿ ತಾಲೀಮ್ ಕೊಲೆಯಾಗ ತಾಲೀಮ್ ಮಾಡ್ಲಕತ್ರು. ಹೌದ್. ನಾಳಿಗೆ ಹೊತ್ತು ಹೊಂಟ್ರ ಹುಲಜಂತಿ ಜಾತ್ರೆಗೆ ಹಾಡ್ಲಕ್ ಹೋರಿದ್ರು. ಇದ್ರು. ಸಂಜಿಕೆ ತಾಲೀಮ್ ಕೊಲೆಯಾಗಿಂದ ಚನ್ನಬಸಪ್ಪಗೌಡ್ರ ಮನಿಗೆ ಬಂದ್ರು. ಬಂದ್ರು. ಮನಿಗೆ ಬರ್ಕ ಅವ್ರ ಅಪ್ಪ ಅವ್ರ ಬಾತಮ್ಮ ಊಟ ಮಾಡಂದ್ರು. ಹೌದಾ? ಇಬ್ರು ತಂದಿ ಮಗ ಊಟಕ್ಕೆ ಕೂತ್ರು. ಹೌದ್. ತಾಯಿ ತಂದ ಅಗಲ ಹಚ್ಚಳು. ಹಚ್ಚಿದ್ಲು. ಅಗಲ ಹಚ್ಚಾಣ ಆನೆಪ್ಪಗೌಡ್ರ ಒಂದು ತುತ್ತ ಮುರಿದ ಮಗನಿಗೆ ಮಾತು ಕೇಳತ್ತ, ಏನಸ್ತಾರ? ತಮ್ಮ ಓ ಈ ಸಲ ಮಳಿ ಬಾಳ ಆಗ್ಯದ. ಹೌದ್. ಮಳಿ ಬಾಳ ಆಗಿ ಮ್ಯಾಗಿನ ಒಡ್ಡಿನ ಹೊಲ 12 ಎಕರೆ ಬೀಜ ಕಾಂಡ್ರೆ ಬಿತ್ಲಾರ್ದೇನ ಹಂಗೆ ಕೂತದ. ಉಳ್ದ. ಮತ್ತ ನಾಳಿಗೆ ನೀವ್ ಹೊಲಕ್ಕೆ ಬಿತ್ಲಾಕ್ ಹೋಗ್ತಾರ ತಮ್ಮ, ನಾ ಊಟ ಮಾಡ್ತಂದ್ರ. ಹೌದಾ? ಅವಾಗ ಚನ್ನಬಸಪ್ಪಗೌಡ್ರು ವಿಚಾರ ಮಾಡ್ರು, ಏನತ್ರಿಪ್ಪ? ಮುತ್ಯ ಮಾಳಪ್ಪನ ಮಠಕ್ಕೆ ಹಾಡ್ಲಾಕ್ ಹೋಗ್ಬೇಕಂತ ನನ್ನ ಸಂಕಲ್ಪ. ನನ್ನ ಆಸೆ ಆಗ್ಯದ. ನನ್ನ ಹಡದಪ್ಪ ಯಾವಾಗ ಹೊಲ ಬಿತ್ತತ ನಂದ ಕಾಲಕ್ಕ. ಹೌದ್. ಜಗತ್ತಿನಾಗ ದೇವ್ರಕ್ಕಿಂತ ಹಡದವ್ರೇ ದೇವ್ರ ಅಂತೇಳಿ ಇವ್ರ ಮಾತೆ ಕೇಳ್ಬೇಕಂತೇಳಿ ಯಾಕೆ ಹೋಗ್ಲಕ್ರಿಪ್ಪ ಹೊಲ ಬಿತ್ಲಾಕ್ ಹೋಗ್ತೀನಿ, ಊಟ ಮಾಡಿರೋದು. ಹೌದು. ತಂದಿ ಮಗ ಇಬ್ರು ಕೂಡಿ ಕೂತು ಊಟ ಮಾಡ್ರು. ಊಟ ಮಾಡಿದ್ರು. ಅವ್ರ ಅಪ್ಪ ಅವ್ರ ಒಂದು 14 ಸೊಲಿಗೆ ಬೀಜ ಆಳದ ಕೌದಿ ಚೀಲ ಗಂಟು ಕಟ್ಟಿಟ್ರು. ಹೌದು ಹೌದು. ಮುಂಜಾನೆ ಆಳ ಮಗನ ಕರ್ಕೊಂಡ ಚನ್ನಬಸಪ್ಪಗೌಡ್ರು ಹೊಲಕ್ಕೆ ಬಿತ್ಲಾಕ್ ಹೋದ್ರು. ಹೋದ್ರು. ಹೊಲಕ್ ಹೋಗಿ ಆಳ ಮಗನಿಗೆ ಅಂದ್ರತ್ತ, ಏನತ್ರಿಪ್ಪ? ಏ ತಮ್ಮ, ಓ ಈಗ ಯಾನ್ಯಾರಿ ಮಾಡ್ತಿ ಮಾಡು, ಮಾಡ್ಕರೆ. ಒಮ್ಮೆ ಕುರ್ಗಿ ಕೊಳ್ಳ ಕಟ್ಟಾರ 12 ಎಕರೆ ಬಿತ್ತಾನ ಆಗುತ್ತಾನ, ಕುರ್ಗಿ ಕೊಳ್ಳ ಹರಿಯಂಗಿಲ್ಲ. ಹರಿಯಂಗಿಲ್ಲ ಹರಿಯಂಗಿಲ್ಲ. ನಾರೇ ಮುತ್ಯ ಮಾಳಪ್ಪನ ಮಠಕ್ಕೆ ಹಾಡ್ಲಕ್ ಹೋಗ್ಬೇಕಾಗಿತ್ತಂದ್ರ. ಹೌದ್. ಅವಾಗ ಆಳ ಮಗ ಅಂದತ್ತ, ಏನತ್ತಯ್ಯಪ್ಪ? ಗೌಡ್ರ ಊಟ ನಾಳಿಗೆ ಮಾಡ್ಲಿಕ್ ಬರ್ತೈತಿ. ನೀವು ಒಡ್ಡೋಲಗಿ ಶಿವಸ್ಥಾನ ಸೇವಾ ನೀವು ಮಾಡ್ಲಿಕ್ ಹೊಂಟ್ರಿ ಅಂದ್ರ ಕಟ್ರಿ ಕುರ್ಗಿ ಕೊಳ್ಳಂದ್ರ. ಹೌದಾ? ಸೂರ್ಯದಕ್ಕಿ ಕುರ್ಗಿ ಕೊಳ್ಳ ಕಟ್ರಿ ಚನ್ನಬಸಪ್ಪಗೌಡ್ರು ಕಟ್ಟಿದ್ರು. ಉಡಿ ಕಟ್ಕೊಂಡ್ ಹೋಗಿ ಉಡಿಯಾಗಿನ ಬೀಜ ಮಂಡಿ ಮೇಲೆ ಕೈ ಇಟ್ರು. ಚನ್ನಬಸಪ್ಪಗೌಡ್ರು ಭೂಮಿ ತಾಯಿ ಉಡಿ ತುಂಬಾಗ ಒಂದ್ ಹಾಡ್ ಹಾಡ್ರತ್ತ, ಏನತ್ತಪ್ಪ? ಕಡೆಯ ಬಲಕಿನ ತಾಳು ಎಡೆ ಆಯ್ತು ಅರಸನಿಗೆ, ಎಡಗಡೆ ತಾಳ ಪಶು ಪಕ್ಷಿ ಜೀವನಕ್ಕೆ, ಜೀವನಕ್ಕೆ ನಡುವಿನ ತಾಳು ಒಂದು ಬಿತ್ತಿ ಮೇಲೆ ಸಾಕ ಭಗವಂತ ತಿಳಿಯನ ಮಂಡಿ ಮೇಲೆ ಕೈ ಇಟ್ರಲ್ಲ. ಜೇವೂರ್ ಗೌಡ್ರಿಗೆ ಜ್ಞಾನೋದಯ ಆಯ್ತು. ಹೌದು. ಏನತ್ತ? ಹೆಂಗ ಹೆಂಗ್ರಿಪ್ಪ? ಮುತ್ಯ ಮಾಳಪ್ಪನ ಮಠದಾಗ ಹಾಡ್ಬೇಕಂತ ಮಾಡೀನಿ. ನನ್ನ ಹಡದಪ್ಪ ಹೊಲ ಬಿತ್ಲಾಕ ಹಚ್ಚಾನ. ಇದೇ ಹೊಲದಾಗ ಸತ್ಯ ಸಿದ್ಧರ ಮಾರ್ಗ ಹಾಡ್ಬೇಕಂತೇಳಿ ಮಾರ್ಗ ಹಚ್ಚಿ ಬಿಟ್ರು. ಹಚ್ಚಿದ್ರು. ಎಲ್ಲಿದಿಂದ್ರಿಪ್ಪ? ಎಲ್ಲಿಗೆ ಹಚ್ಚಿರ ಮಾರ್ಗ? ಎಲ್ಲಿದ್ದೀನಿ ಸರ? ಅಂಬು ಜಂಬಿಗೆ ನಾಡು, ಗೊಂಬಿ ಚಿತ್ರನಾಡ, ಹಾಲೌದಿ ನಾಡು, ಸಾಲಬಿದಿರಿ ನಾಡ, ಸಾಲಬಿದಿರಿ ನಾಡು, ಶಾಡಭವನ ಗುಡ್ಡದಾಗ ನರಗಲ್ಲ ಪಡಿ ಮೇಲೆ ಬಿಲ್ಲಾಳ ಸೋಮರಾಯ ದುಃಖರೋಜನೆ ಮಾಡ್ಯಾನ. ಹೌದು ಹೌದಾ? ಆಗಿನ ಎಳೆದೊಳಗೆ ಏನೋ ಆಷಾಢ ಗಾಳಿ ಬೀಸ್ಯಾವ, ಜಾತ್ರೆ ಮೇಲೆ ಹುಟ್ಟ್ಯಾವ, ಗಿಡ್ಕೊಂಡ್ ಕಿಲ್ಲಾರ ಆದಾವ, ಸೊನ್ನಾರಿ ಕಿರ್ಕಂಬಳಿ ಗೋಲು ಗಂಪಿ ಮಾಡ್ಯಾನ. ಇಂಗಳ ಕಂಟಿಗೆ ಹೋಗಿ ಮೂರ್ತಿ ಅಂತೇಳಿ ಏನು ಮಾರ್ಗ ಹಚ್ಚಿ ಬಿಟ್ರು. ಹೌದಾ? ಹಾಕ್ರಪ್ಪ ಹೂವಿನ ಹಾಕ್ರಿ ಎತ್ತಿಗೆ ದೇವ್ರ. ಯಾವಾಗ ಮಾರ್ಗ ಹಚ್ಚಿ ಬಿಟ್ರಲ್ಲ
ಕೈಯಾನ ಕಾಳ ಕೈಯಾಗೆ ಮಂಡ್ಯಾನ ಕಾಳ ಮಂಡ್ಯಾಗೆ ಉಡ್ಯಾನ ಕಾಳ ಉಡ್ಯಾಗೆ ಹೌದ್ 12 ಎಕರೆ ಗೆಳೆ ತಿರುಗಿತು. ಗೌಡ್ರ ಬಾಯಾಗಿನ ಮಾರ್ಗ ನಿಂದಿರ್ಲಿಲ್ಲ. ಹಾರ್ತು ಯಾವಾಗ ಗೌಡ್ರ ಬಾಯಾಗಿನ ಮಾರ್ಗ ಹಾರ್ತು. ಹೌದ್ ಹಿಂದ ಹೊಳ್ಳಿ ಹೊಲ ನೋಡ್ತಾರ. 12 ಎಕರೆ ಬಿತ್ತಾನಾಗೈತಿ. ಎತ್ತುಗಳು ಒಡ್ಡ ಏರಿ ನಿಂತಾವ್. ಹೌದ್ ಅವಾಗ ಬಗ್ಗೆ ನೋಡ್ಕೋತಾರ. ಕಟ್ಟಿದ ಉಡ್ಚಿಲ್ ಮಾತ್ರ ಹಂಗೆ ಐತಿ. ಹೌದ್ ಏನು ಒಂದು ಕಾಳ ಭೂಮಿಯಾಗಿ ಬೀಜ ಬಿದ್ದಿಲ್ಲ. ಹೌದಾ ಎಲ್ಲಾ ಮುತ್ಯ ಮಾಳಪ್ಪ ಅವನೇ ಕಾಪಾಡೋ ಅಂತೇಳಿ ಗಳೆದ ಕೊಳ್ಳ ಹರಿದು ಹರಿದ್ರು ಆ ಕುರ್ಗಿ ಕೊಳ್ಳ ಹರಿದ್ಕರಿಂದ ಎಲ್ಲಾ ಬೀಜ ಮತ್ತ ತಲೆ ಮೇಲೆ ಇಟ್ಕೊಂಡು ಮನಿ ಕಡೆ ಬಂದ್ರು. ಇನ್ನ ಮನ್ಯಾಗ ಒಯ್ದ ಬೀಜ ಇಟ್ಟಾರ. ನಮ್ಮ ಅಪ್ಪಗ್ ಗುರ್ತಾಕೈತಿ ಹೇಳಿ ಏನ್ ಮಾಡ್ರಿ ಗೌಡ್ರು, ಏನ್ರಿಪ್ಪ ಮನಿ ಮಗಲ್ಕ ದೊಡ್ಡ ಕಣಕಿ ಬಣಿವಿ. ಕಣಕಿ ಬನ್ನಿ ಆ ದೊಡ್ಡ ಕಣಕಿ ಬಣಿವಿಯಾಗ ಬೀಜ ಮುಚ್ಚಿಟ್ಟ ಅಂಗಳದಾಗ ನಿಂತ ಅವ್ರ ಅಪ್ಪಗೆ ಹೇಳ್ರತ್ತ, ಏನತ್ತಪ್ಪ ಅಪ್ಪ ಅವ್ರ 12 ಎಕರೆ ಬಿತ್ತಾಣ ಆಯ್ತು ನೋಡ್ತೇಳಿ. ಹೌದಾ ಅವ್ರ ಅಪ್ಪ ಅವ್ರು ತಿಳ್ಕೊಂಡ್ರು. ಏನಸ್ತಾರ ಇವ ಕುರುಬರು ಜೋಡಿ ಹುಡುಗರು ಜೋಡಿ ಕೂಡಿ ಮೇಳ ಮಾಡ್ಯಾನ. ಮೇಳ ಮಾಡ್ಯಾನ ಮಗ. ಕುರುಬರು 1-2 ಗಳೆ ಕುಡಿಸಿರ್ಬೇಕು. ಹೌದು ಮಾದ್ರ ಹುಡುಗರು 4 ಅದಾವ್. ನಮ್ಮ ಒಂದ್ ಎರಡದಾವ. ಎಲ್ಲಾರು ಕೂಡಿ ಗಳೆ ಕೂಡಿಸಿ ಬಿತ್ತ ಹೆಂಗ್ ಕಾಣಿಸ್ತಾರ ಅಂತೇಳಿ ಬಿತ್ತುದರ ಟೀಕ್ ಐತ್ ಬಾಬಾ ನಿನ್ ದಗದಕ್ ಹೋಗಂದ್ರು. ಹೌದಾ ಸೀದಾ ತಾಲೀಮ್ ಕೋಲಿಗೆ ಬಂದ ದಿಮ್ಮಿ ಹೆಡ್ಕಿಗೆ ಹಾಕೊಂಡು ಹುಲಜಂತಿ ಮಠಕ್ಕೆ ಹಾಡ್ಕಿಗೆ ಬಂದ್ರಿ. ನಾತ್ಮೇ ಬಂಧುಗಳೇ ಬಂದ್ರು. ಬಂದ ಕೆಳನ ಮುತ್ಯ ಮಾಳಿಗ್ರನ ಗುಡಿ ಮುಂದೆ ಕಂಬಳಿ ಹಾಸಿ ದಿಮ್ಮಿಟ್ಟು ಹಾಡ್ಲಾಕತ್ರ. 5 ದಿವ್ಸ ಕೆಳ ದಿಮ್ಮ ಸರಿಸ್ಲಿಲ್ಲತ್ತ. ಹೌದಾ ಮುತ್ಯ ಮಾಳಿಗ್ರನ ಮಾ ಮುಂಡಾಸ್ ಕೆಳಗಿಳಿರ 5ನೇ ದಿವಸಿಗೆ ಏನ್ ಮಾಡಿದ್ರಿಪ್ಪ. ಅವಾಗ ಜೇವೂರ್ಗೌಡ್ರು ದಿಮ್ಮಿನ ಮುಂದಿಂದ ಎದ್ದು ಹೋಗಿ ಮಾಳಿಂಗ್ರನ ಗದ್ಗಿಗೆ ನಮಸ್ಕಾರ ಮಾಡಿರ್ತ. ಏನತ್ತ ಯಪ್ಪ ಮಾಳಪ್ಪ ಓ ಇವತ್ತಿಗೆ ಒಡ್ಡೋಲಗ ಶಿವಸ್ಥಾನ ಋಣ ಕಡಿತು. 12 ಎಕರೆ ಕಾಲೇ ಕೂರ್ಗಾಡೆ ತಿದ್ದ ಬೀಜ ಎಲ್ಲಾ ಕಣಕಿ ಬಣಿಮೆ ಆಗದಾವ್. ನಾವ್ ಹೋದಕ ನನ್ನ ತುಳುಗ ನಮ್ಮ ಮನ್ಯಾಗ ಸಿಕ್ಕಿರ್ತದ. ಇನ್ನು ಮಾತ್ರ ನಮ್ಮ ಮನ್ಯಾಗ ಡೊಳ್ಳಿನ ಹಾಡು ಬಿಡಂಗಿಲ್ಲ. ಮಾಳಪ್ಪ ನೀನೇ ಕಾಪಾಡೋ ಅಂತೇಳಿ ಮಾಳಿಂಗ್ರನ ಗದ್ಗಿಗೆ ನಮಸ್ಕಾರ ಮಾಡ್ರ. ಮುತ್ಯ ಮಾಳಿಂಗ್ರ ಅವ್ರಿ ಪತ್ರ ಏರ್ಸಿದ್ಲ. ಹೌದಾ ಎಲ್ಲಾ ಅಡಕಲು ಉಳ್ದಂಗ ದಡದಡನೆ ಉಳ್ಳಿ ಗೌಡ್ರ ಮೇ ಮೇಲೆ ಬಿತ್ತು. ಹೌದಾ ಹಂಗೆ ನಮಸ್ಕಾರ ಮಾಡಿ ಬಂಡಾರ ಹಚ್ಕೊಂಡು ಸೀದಾ ಡೊಳ್ಳಿ ಹರಿಕೆ ಹಾಕೊಂಡು ಊರಿಗೆ ಬಂದ್ರು. ಬರ್ದಕ್ ಅವ್ರ ಅಪ್ಪ ಅವ್ರ ಆನೆಪ್ಕೊಂಡು ಕಟ್ಟಿ ಮೇಲೆ ಕೂತಿದ್ರು. ಇವಂದೆಲ್ಲಾ ತುಳುಗ್ ಸಿಕ್ಕಿತ್ಲ. ಮನ್ಯಾಗ ಕೊದಲಿಗೆ ಹಾಕಿದ್ ಎಣ್ಣೆ ಹೆಚ್ಚಿದ ಬಾರ್ಕೋಲಿತ್ತು. ಅದೇ ಬಾರ್ಕೋಲ್ ತಂದ ನಿಂತ ಮಗನಿಗೆ ಅಂಗಳದಾಗ ಹೊಡ್ಲಿ ಹಾಕತ್ರತ್ತ. ಏನತ್ತಪ್ಪ ತುಳಗ ಸೊಳೆ ಮಗನ ಯಾವ್ದು ಆ ಕುರುಬುರ ದೇವರ ಹಾಡಿ ವರ್ಷದ ಗಂಜಿ ಹಾಳು ಮಾಡಿಟ್ಟು ಇದ್ದ ಬೀಜ ಎಲ್ಲ ಕಣಿಕೆ ಮನೆಯಾಗ ಮುಚ್ಚಿಟ್ಟಿ ಮಗನ ಕಾಲೇ ಕುರಿಯಾಡ್ಸತಿ. ಎಲ್ಲಿ ಹೊಡಿತಾರೆ ಇಲ್ಲಿ ಬಾಸುಂಡಿ ಕೆತ್ತು. ಜೇವ್ರ ಗೌಡ್ರು ವಿಚಾರ ಮಾಡಿರತ್. ಏನತ್ತಪ್ಪ ನನ್ನ ಹಡದಪ್ಪ ನನಗ್ ಹೊಡ್ಲಾಡ್ದೆ ಮತ್ತಾರಿಗೆ ಹೊಡಿತಾರ ಅಂತೇಳಿ ಹೌದಾ ಸೀದಾ ಕಣಕಿ ಬಣಿಗೆ ಹೋಗಿ ನೋಡ್ತಾರ. ಬೀಜ ಎಲ್ಲ ಇಲ್ಲ. 4-5 ಸೂಡು ಕಣಕಿ ತಂದ್ ಎತ್ತಿಗೆ ದವಣ್ಯಾಗ ಮೇವು ಹಾಕಿರು. 5-6 ದಿವ್ಸ ನಿದ್ದಿಲ್ಲ. ಮೇಯ್ ಎಲ್ಲ ಉರ್ಕ್ ಬಿಟ್ಟಿತ್ತು. ಅಪ್ಪ ಅವ್ರು ಹೊಡೆದಿದ್ ಏಟ ಅಂಗಿ ಕಳೆದ ಗ್ವಾಡಿಗೆ ಡುಬ್ಬ ಹತ್ತರ್ಸ್ಕೊತ ಅಲ್ಲೇ ನಿದ್ದೆ ಹತ್ತಿ ಬಿಡ್ತು. ಜೇವ್ರ ಗೌಡ್ರಿಗೆ ತಮ್ಮ ಮನ್ಯಾಗ ನಿದ್ದೆ ಹತ್ತ ಕರೆ ಹುಲಜಂತಿ ಮಠದಾಗ ಶರಣ ಮಾಳಿಂಗ್ರಾಯ ನಿದ್ದೆ ಹತ್ಲಿಲ್ಲ. ಯಾಕೆ ಹತ್ಲಿಲ್ಲಪ್ಪ. ಸ್ವತಃ ಮಾಳಿಂಗ್ರಾಯ ಹುಲಜಂತಿ ಮಠ ಬಿಟ್ಟ ಜೇವ್ರ ಚನ್ನಬಸಪ್ಪವ್ರ ದವಣ್ಯಾಗ ಬಂದ್ ಕೂತ. ಜೇವ್ರ ಗೌಡ್ರ ತಲೆ ಮೇಲೆ ಕೈ ಆಡಿಸಿ ಮುತ್ಯ ಮಾಳಪ್ಪ ಕೇಳ್ತಿದತ್ತ. ಏನತ್ತು ಯಪ್ಪ ಯಾಕೋ ಚನ್ನಬಸ್ಸು ಯಾಕೆ ಚಿಂತೆ ಮಾಡ್ಲಕತ್ತಿ. ಹೌದು ಯಪ್ಪ ಓ ಆದ ಕತ್ತಿ ನಿನ್ ಕೂನೈತಂದಾಗ ಅವಾಗ ಮುತ್ಯ ಮಾಳಿಂಗ್ರ ಎಂದತ್ತ. ಏನತ್ತರ ಯಪ್ಪ ಓ ನನ್ನ ಸಮಾಜ ನನ್ನ ಸಂಪ್ರದಾಯ ಜಗತ್ತಿನಾಗ ಹಾಡೇರಿಸಿ ನೀ ಬೆಳೆಸಿ ಅಂದ ಕರೆ ನೀ ಬೆಳೆಸಿ ನೀನ್ ಹೊಲ ಬೆಳೆಸು ಕರ್ತವ್ಯ ನನಗೈತೋ. ಚಿಂತೆ ಮಾಡ್ಬೇಡ. ನಸ್ಕಿರಿ ಜಾವ್ ನಿಮ್ಮ ಅಪ್ಪನ ಕರ್ಕೊಂಡು ಹೊಲಕ್ ಹೋಗ್ತಾಳೆ. ಮುತ್ಯ ಮಾಳಿಂಗ್ರ ತಲೆ ಮೇಲೆ ಕೈ ಇಟ್ಟು ಮಾಯಾಗಿ ಹೋದ. ಗೌಡ್ರಿ ಎಚ್ಚರಾಗಿ ಎದ್ದು ಕೂತ್ ನೋಡ್ತಾರೆ. ಯಾರು ಇಲ್ಲ. ಕಾರಂಬ ಕತ್ಲ ಗವಿದಿತ್ತು. ಹೌದಾ ಸೀದಾ ಹೋಗಿ ಹೆಂಡಿ ಎಣಕಾಸ ಮಾಡಿ ಜಳಕ ಮಾಡಿ ಹೋಗಿ ಅವ್ರ ಅಪ್ಪಗೆ ಬಿಸಿರತ್ತ. ಏನತ್ತ ನಡ್ರಿ ಅಪ್ಪ ಅವ್ರ ಬೀಜ ಬಿತ್ತದ ಹೊಲಕ್ ಹೋಗ್ತಾಳೆ. ಅಪ್ಪನ ಕರ್ಕೊಂಡು ಹೊಲಕ್ಕೆ ಬಂದ್ರಿ. 7 ದಿವಸ ಆಗಿತ್ತು ಹೊಲ ಬಿತ್ತಿ. 12 ಎಕರೆ ಹೊಲ. ತುಂಬಾ ಸಾಲಿಗೆ ಸಾಲ ಕೈಗಾಳ ಹಾಕಿದಾಗ ನಾಟಿಗೆ ಬೆಳಿತತ್ರಿ ಹೊಲದಾಗ. ಹೌದಾ ಅವಾಗ ಆನೆಪ್ಪ ಗೌಡ್ರ ಅಂದ್ರತ್ತ. ಏನತ್ತಪ್ಪ ಚನ್ನಬಸ್ಸು ಓ ಯಾವಾಗ ಈ ಬೀಜ ಬಿತ್ತಾರ ಹೊಲ ನಾಟಿತೆ ಅಂದ ಕಾಲಕ್ಕ ಈ ಹೊಲದಾಗ ಬಲಕ್ಕ ಬೀರದೇವ್ರ ಗುಡಿ ಆಗ್ಲಿ ಎಡಕ್ಕ ಮಾಳಿಂಗ್ರನ ಗುಡಿ ಆಗ್ಲಿ ನಡಬಾರ್ಕ್ ನಿನ್ನ ಗುಡಿ ಹುಟ್ಲಿಪ್ಪ. ಹೌದಾ ದೇವರ ಕೀರ್ತಿ ಜಗದಾಗ ಬೆಳೆಸ ಜಂಡಿ ಹಚ್ಕೊಂಡು ಡೊಳ್ಳಿನ ಪದ ಹಾಡತ್ತ ತಲೆ ಮೇಲೆ ಕೈ ಇಟ್ಟು ಹೋಗ್ಯಾರ. ಅವತ್ತ ಬೀಜ ಬಿತ್ತಾರ 12 ಎಕರೆ ಹೊಲ ಬೆಳೆದಾರ ಅಂತೇಳಿ ಅವ್ರ ಕೀರ್ತಿ ಉಳ್ದದ. ಹೌದು ಹಿಂಗ ಸಾಕ್ಷಾತ್ ಶರಣ ಮಾಳಿಂಗ್ರ ಅದಾನ. ಯಾರ ನಂಬಿಕೆ ಇಟ್ಟ ಭಗವಂತನ ಪಾದಿನ ಮೇಲೆ ಹಂಬಲಿಟ್ಟು ದುಡ್ಕೋತೀವಲ್ಲ ಬೇಡಿದ ಕೊಡುವಂತ ಭಂಡಾರ ದೇವ್ರ ಅಂತ ಶಕ್ತಿ ಅದ ಎನ್ನ ಆತ್ಮೀಯ ಬಂಧುಗಳೇ. ಹೊತ್ತು ಹೊಂಡುತ್ತ ಇಂತ ಕಥಾಭಗಳು ನಮಗೆಷ್ಟ ಭಗವಂತ ಬುದ್ಧಿ ಕೊಟ್ಟನ ಅಷ್ಟರ ಮಟ್ಟಿಗೆ ಹಾಡುದದ. ಉಭಯ ತಂಡದವರು ಈಗಾಗಲೇ ಬಂದು ವೇದಿಕೆ ಹತ್ತಾರ. ಇನ್ನ ಬಹಳ ಮಾತಾಡುದಿಲ್ಲ. ಒಂದು ಸತ್ಯವಾಗಿರ್ತಕ್ಕಂತ ಸುಂದರ ಚಾಲ ಹಾಡಿ ಉಭಯ ತಂಡಕ್ಕೆ ಬಾಳೆ ಕೊಟ್ಟು ನಾವು ಊಟಕ್ಕೆ ಹೋಗ್ಬೇಕಾಗ್ಯದ. ಹೌದು ನಿಮ್ಗೆ ನಾನು ಊಟ ಹಾಕಿರ್ತವ್ರಿ.